ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರಾರ್ಥನೆಗಳಿಂದ ನನ್ನ ಯಜಮಾನರು ಸುಧಾರಿಸ್ತಾ ಇದ್ದಾರೆ. ಇನ್ನೂ ಆಸ್ಪತ್ರೆಯಲ್ಲೇ ಇದ್ದೀವಿ ನಾವು. ನಮ್ಮ ಆಸ್ಪತ್ರೆ ವಾಸ ಇನ್ನೂ ಮುಗ್ದಿಲ್ಲ. ಆದರೆ ದೇವರ ಅನುಗ್ರಹ ಹಾಗೂ ನಿಮ್ಮೆಲ್ಲರ ಹಾರೈಕೆಯಿಂದ ಸುಧಾರಿಸ್ತಾ ಇದ್ದಾರೆ. ಆಸ್ಪತ್ರೆ ವಾಸ ಎಷ್ಟು ಕಷ್ಟ ಅನ್ನೋದು ಅದನ್ನು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಸುಶಾಂತ್ಗಂತೂ ಒಂದು 2-3 ದಿವಸ ಇದ್ದ, ಅವನಿಗೆ ಆಗ್ತಾ ಇಲ್ಲ ಇಲ್ಲಿರೋಕ್ಕೆ. ಹಾಗಾಗಿ ಅವನನ್ನು ಮನೆಯಲ್ಲಿ ಬಿಟ್ಟು ನಾನು ಪ್ರತಿದಿನ ಅವನಿಗೆಲ್ಲ ರೆಡಿ ಮಾಡಿ ಆಸ್ಪತ್ರೆಗೆ ಬರ್ತಾಯಿದ್ದೀನಿ. ಸಾಯಂಕಾಲ ಯಜಮಾನರೊಬ್ಬರನ್ನೇ ಇಲ್ಲಿ ಬಿಟ್ಟು ನಾನು ಮನೆಗೆ ವಾಪಸ್ ಹೋಗ್ತಾಯಿದ್ದೀನಿ. ಹಾಗಾಗಿ ನನಗೆ ಸಮಯ ಅನ್ನೋದು ಸಿಗ್ತಾನೇ ಇಲ್ಲ. ನಿಮ್ಮೆಲ್ಲರ ಪ್ರೀತಿಯ ಕಮೆಂಟ್ಗಳಿಗೆ ನಾನು ಚಿರಋಣಿಯಾಗಿದ್ದೀವಿ, ನಾನು ನನ್ನ ಯಜಮಾನರು. ಹಾಗೆ ಉತ್ತರ ಕೊಡಲಿಲ್ಲ, ರಿಪ್ಲೈ ಮಾಡಲಿಲ್ಲ ಅನ್ನೋ ಕೊರಗೂ ಇದೆ. ಆದರೆ 400 ಕಮೆಂಟ್ಗಳ ಹತ್ತಿರ ಬಂದಿರೋದಕ್ಕೆ ನನಗೆ ಸಮಯನೇ ಇಲ್ಲ ರಿಪ್ಲೈ ಮಾಡೋಕ್ಕೆ. ಅದಕ್ಕಾಗಿ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸಿ. ನನ್ನ ರಿಪ್ಲೈಯನ್ನು ನಾನು ಕೊಡಲಿಲ್ಲ ಅನ್ನೋದನ್ನು ನೀವು ಬೇಜಾರು ಮಾಡ್ಕೊಳ್ಬೇಡಿ. ಖಂಡಿತ ಮುಂದಿನ ವಿಡಿಯೋಗಳಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಆದರೆ ಇದು ನನಗೆ ಅನಿವಾರ್ಯ ಆಗೋಗಿದೆ. ನಾನು ಈ ಕಡೆ ಯಜಮಾನರನ್ನು ಬಿಟ್ಟು ಹೋಗೋಕ್ಕಾಗ್ತಿಲ್ಲ, ಆ ಕಡೆ ಮಗನನ್ನು ಅಲ್ಲಿ ಬಿಟ್ಟು ಬಂದರೆ ನಾನಿಲ್ಲಿ ಸಂಕಟದಲ್ಲಿ ಒದ್ದಾಡ್ತಾ ಇರ್ತೀನಿ ಮಧ್ಯದಲ್ಲಿ. ಯಾಕಂದರೆ ಅಲ್ಲೂ ಅವನು ಒಬ್ಬನೇ ಮನೇಲಿ ಬಿಟ್ಟು ಬಂದಾಗ ಆ ಕಡೆ ಏನಾದರೂ ಅವನೇನು ಮಾಡಲ್ಲ, ಆದ್ರೂ ಒಂಥರ ಭಯ ಅನ್ನೋದು ಇದ್ದೇ ಇರುತ್ತೆ. ಅವನಿಗೆಲ್ಲ ಊಟಕ್ಕೆ ರೆಡಿ ಮಾಡಿ ನಾನು ಎಲ್ಲನೂ ಇಟ್ಟು ಬರ್ತೀನಿ. ಅವನು ಊಟ ಮಾಡ್ಕೋತಾನೆ. ಆದರೆ ಅವನಿಗೆ ಕಾಫಿ ಬೇಕೇ ಬೇಕು ಸಾಯಂಕಾಲ. ಅದನ್ನು ನಮ್ಮ ಅಪಾರ್ಟ್ಮೆಂಟಲ್ಲೇ ನನ್ನ ಸೋದರತೆಯ ಮೊಮ್ಮಗಳಿದ್ದಾಳೆ, ಅವಳ ಹತ್ರ ಹೇಳಿ ಅವಳೇ ಬಂದು ಪಾಪ ಎಲ್ಲ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಏನು ಹೆಲ್ಪ್ ಬೇಕಾದರೂ ಕೇಳು ಅಂತ ಹೇಳಿದ್ಲು. ಆಗ ಅವನಿಗೊಂದು ಕಾಫಿ ಮಾಡಿಕೊಡು ಅಂತ ಹೇಳಿಬಿಟ್ಟು ಅವಳ ಹತ್ರ ಹೇಳಿದ್ದೀನಿ. ಅವಳು ಬಂದು ಕಾಫಿ ಮಾಡಿ ಕೊಡ್ತಾಳೆ. ಹಾಗಾಗಿ ಅವನು ಕಾಫಿ ಕುಡ್ಕೊಂಡು ಆರಾಮಾಗಿರ್ತಾನೆ. ನಾನು ಒಂದು 6:30-7 ಗಂಟೆ ಹೊತ್ತಿಗೆ ಮನೆ ವಾಪಸ್ ತಲುಪಿಕೊಂಡು ಮತ್ತೆ ಅವನಿಗೇನೇನು ಬೇಕು ಎಲ್ಲ ನೋಡಿ ಮಾಡಿ ಮಾರನೇ ದಿವಸಕ್ಕೆಲ್ಲ ಅವನಿಗೆ ರೆಡಿ ಮಾಡಿ ಬೆಳಗ್ಗೆ ಎದ್ದು ಒಂದು 9:30 ಗಂಟೆ ಹೊತ್ತಿಗೆ ಹೊರಟು ಮತ್ತೆ ಹಾಸ್ಪಿಟ್ಲಿಗೆ ಬರ್ತೀನಿ. ಸುಧಾರಿಸ್ತಾ ಇದ್ದಾರೆ ಯಜಮಾನರು. ಆದರೆ ಇನ್ನೂ ಪೂರ್ತಿ ಸುಧಾರಣೆ ಆಗಿಲ್ಲ. ಅಂದರೆ ಸುಮಾರಾಗಿ ಸುಧಾರಿಸ್ಕೊಂಡಿದ್ದಾರೆ. ಡಾಕ್ಟ್ರು ಈಗ ಅವರನ್ನು ವಾರ್ಡಲ್ಲೇ ಸ್ವಲ್ಪ ಮಾನಿಟರ್ ಮಾಡಬೇಕು, ಅಬ್ಸರ್ವೇಷನ್ ಮಾಡಬೇಕು ಅಂತ. ಇನ್ನೂ ಒಂದು 2-3 ದಿವಸ ಇರಬೇಕಾಗ್ಬೋದು. ಇವತ್ತು ಶನಿವಾರ, ಸೋಮವಾರ ಇಲ್ಲ ಮಂಗಳವಾರ ಡಿಸ್ಚಾರ್ಜ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ. ಫುಲ್ಲು ಕಡಿಮೆ ಮಾಡಿಕೊಂಡೇ ಹೋಗಬೇಕು ಅನ್ನೋದು ಒಂದು ನಮ್ಮ ಆಸೆ ಆಗಿಬಿಟ್ಟಿದೆ. ಯಾಕಂದರೆ ಮನೆಗೆ ಹೋಗಿ ಮತ್ತೆ ತೊಂದರೆ ಅನುಭವಿಸೋದು ಬೇಡ. ಪೂರ್ತಿಯಾಗಿ ಅವರೊಂದು ಗುಣದ ಒಂದು ಹಂತಕ್ಕೆ ಬಂದ ಮೇಲೇ ನಾವು ವಾಪಸ್ ಹೋಗೋಣ ಅಂತ. ಹಾಗಾಗಿ ನಿಮ್ಮೆಲ್ಲರಿಂದ ನಾನೊಂದು ಕ್ಷಮೆಯನ್ನು ಕೇಳ್ತಾ, ನಿಮ್ಮೆಲ್ಲರ ಕಮೆಂಟಿಗೆ ನಾನು ಉತ್ತರ ಕೊಡೋಕ್ಕಾಗಲಿಲ್ಲ, ರಿಪ್ಲೈ ಮಾಡೋಕ್ಕಾಗಲಿಲ್ಲ ಈ ಸಲ. ಪ್ರತಿಯೊಬ್ಬರು ಅಷ್ಟೇ ಪ್ರೀತಿಯಿಂದ, ಭಾರವಾದ ಮನಸ್ಸಿನಿಂದ ಹಾರೈಸಿದ್ದೀರಾ. ಅಂದರೆ ಅಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ. ನೀವು ನಮ್ಮ ಕಷ್ಟಕ್ಕೆ ನೀವು ಅಷ್ಟೇ ಭಾಗಿಯಾಗ್ತಾ ಇದ್ದೀರಾ. ಇನ್ನೊಮ್ಮೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಹಾರೈಕೆಗೆ, ಪ್ರಾರ್ಥನೆಗೆ ನಾನು ಧನ್ಯವಾದ ಹೇಳ್ತಾ, ನಿಮ್ಮೆಲ್ಲರ ಕ್ಷಮೆಯನ್ನು ಕೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಕಮೆಂಟ್ಗಳಿಗೂ ನಾನು ರಿಪ್ಲೈ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಹೇಳ್ತಾ ನಿಮಗೆ, ಅಂದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ತಿಳಿಸ್ಬೇಕು ಅನ್ನೋದು, ನಿಮ್ಮೆಲ್ಲರ ಅಷ್ಟು ಪ್ರೀತಿಯ ಹಾರೈಕೆ ಬಂದಿರುವಾಗ ನಾವು ಹೇಗಿದ್ದಾರೆ ಅನ್ನೋದನ್ನು ನಾವು ಹೇಳಲೇಬೇಕಾಗತ್ತೆ ಅಂತ, ಅದನ್ನು ಹೇಳಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಆಸ್ಪತ್ರೆಯಲ್ಲೇ ಇದ್ದೀನಿ, ನಾನು ಅಲ್ಲಿಂದನೇ ಮಾಡ್ತಾಯಿದ್ದೀನಿ. ಹಾಗೆ ಅದರ ಜೊತೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಹಾಗೆ ಬಯಸ್ತಾ, ಮುಂದೆ ನನ್ನ ಮಗ ಹಾಗೂ ನಾನು ಸೇರಿ ಹಾಡಿರುವಂತಹ ಒಂದು ಪುರಂದರದಾಸರು ರಚಿಸಿರುವಂತಹ ಒಂದು ಹಾಡನ್ನು ನಿಮಗಾಗಿ ಮುಂದೆ ಹಾಕ್ತಾ ಇದ್ದೀನಿ. ಆದರೆ ನನ್ನ ಮಗನ ಮೂಡು ಸರಿ ಇಲ್ಲದೆ ಇರುವಾಗ ಅವನ ಮೂಡನ್ನು ಒಂದು ಸರಿ ಮಾಡೋ ಒಂದು, ಅವನಿಗೆ ಸಂಗೀತ ಅಂದರೆ ಇಷ್ಟ ಆಗಿರೋದಕ್ಕೆ ಸರಿ ಮಾಡೋಕ್ಕೋಸ್ಕರ ಹಾಡಿರೋವಂಥ ಹಾಡು. ಅವನನ್ನು ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಹಾಡಿದ್ರೆ ಒಂಚೂರು ಅವನಿಗೂ ಸಮಾಧಾನ ಇರುತ್ತೆ ಅಂತ ಅವನನ್ನು ಕೂರಿಸ್ಕೊಂಡು ಹಾಡಿರುವಂತಹ ಹಾಡು. ನೀವು ಕೇಳಿ, ಅವನ ಮೂಡಿನ ವ್ಯತ್ಯಾಸ ನಿಮಗೂ ಗೊತ್ತಾಗ್ಬೋದು. ಆ ವಿಡಿಯೋದಲ್ಲಿ ನೋಡಿ ಕೇಳಿ ಹೇಗಾಗಿದೆ ಅನ್ನೋದನ್ನು ನಿಮ್ಮ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ
ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಗೆಜೆಯ ಕಟ್ಟಿದವ ಗೆಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗೆಜೆಯ ಕಟ್ಟಿದವ ಖಳರದೆಯ ಮೆಟ್ಟಿದವ ಗಾಯನ ಪಾಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ವಿಠಲನ ನೋಡಿದವ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ಪುರಂದರ ವಿಠಲನ ವಿಠಲನ ನೋಡಿದವ ಪುರಂದರ ವಿಠಲನ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ನನ್ನ ಹಾತು ಹೇಗಿತ್ತು